ಟ್ರ್ಯಾಪ್ ಹಲ್ಚಲ್ ಮಧ್ಯೆ ಟೆಲಿಫೋನ್ ಕದ್ದಾಲಿಕೆ ಆರೋಪಗಳು ಕೇಳಿ ಬರ್ತಾ ಇದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಈಗ ಒಂದು ಆರೋಪವನ್ನು ಮಾಡಿದ್ದಾರೆ. ನನ್ನದು ಮತ್ತು ಕುಮಾರಸ್ವಾಮಿಯದ್ದು ಫೋನ್ ಟ್ಯಾಪ್ ಆಗ್ತಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೊಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. 2 ವರ್ಷಗಳಿಂದ ನಮ್ಮ ಫೋನ್ ಕದ್ದಾಲಿಕೆ ಮಾಡಲಾಗ್ತಾ ಇದೆ ಅಂತಕ್ಕಂಥದ್ದು ಅವರ ಆರೋಪ. 100% ನಮ್ಮ ಫೋನ್ ಟ್ಯಾಪಿಂಗ್ ಆಗ್ತಿದೆ, ನಮಗೆ ಗೊತ್ತಾಗಿದೆ. ರಾಜಕೀಯವಾಗಿ ನಮ್ಮನ್ನು ಬಗ್ಗು ಬಡಿಯಲು ಫೋನ್ ಟ್ಯಾಪಿಂಗ್ ಆಗ್ತಿದೆ ಅಂತಕ್ಕಂಥ ಆರೋಪ. ಫೋನ್ ಟ್ಯಾಪ್ ಮಾಡೋದಕ್ಕೆ ಒಂದು ಜಾಲವೇ ಇದೆ. ಇದು ಸರ್ಕಾರದ ಮೇಲೆ ಮಾಡ್ತಾ ಇರತಕ್ಕಂಥ ಆರೋಪ. ಆಡಳಿತ ವಿರೋಧ ಪಕ್ಷದವರ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ. ಅಧಿಕಾರಕ್ಕಾಗಿ ಇದೆಲ್ಲ ಆಗ್ತಾ ಇದೆ. ಅಧಿಕಾರಕ್ಕೋಸ್ಕರ ದೂರು ಕೊಟ್ಟರೆ ಏನು ಪ್ರಯೋಜನ? ಎಲ್ಲ ಅವ್ರ ಕಡೆ ಅವರೇ ಅಧಿಕಾರಿಗಳಿದ್ದಾರೆ, ದೂರು ಕೊಟ್ಟರು ಏನು ಪ್ರಯೋಜನ ಇಲ್ಲ. ಬಟ್ ಕದ್ದಾಲಿಕೆ ಆಗ್ತಾ ಇದೆ ಅನ್ನೋದು ಅವರ ಆರೋಪ. ಸ್ವತಃ ಬಂದು ಮುಖ್ಯಮಂತ್ರಿಗೆ ಏನೇನು ಸಲಹೆ ಕೊಟ್ಟಿದ್ದಾರೆ ಅಂತ ಇಲ್ಲ ಖರ್ಗೆ ಅವರು ಹೇಳಬೇಕು, ಇಲ್ಲ ಮುಖ್ಯಮಂತ್ರಿಗಳು ಬಹಿರಂಗಪಡಿಸ್ಬೇಕು. ನಾನು ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ. ಇಲ್ಲ ಖರ್ಗೆ ಅವರಾಗಿ ಸಸ್ಪೆಂಡ್ ಮಾಡಿದ್ರೆ ಪ್ರವೋಕ್ ಮಾಡಿದವರೇ ನೀವು, ಮೇನ್ ಪ್ರವೋಕರೇ ನೀವು. ನೀವೇ ಮಾಡಿ ನೀವೇ ಸಸ್ಪೆನ್ಷನ್ ಅಂದ್ರೆ ಹೆಂಗೆ ನೋಡಿ ಅದನ್ನ ಕ್ಲಿಪ್ಪಿಂಗು. ನಾವೇನ ಹೇಳಿದ್ರ? ಇವರೇ ಬನ್ನಿ 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 ಅಂತ ಕರೆದಿದ್ದು. ಅದರಿಂದ ಇಲ್ಲಿ ಸ್ಪಷ್ಟವಾಗಿ ವಿಪಕ್ಷ ನಾಯಕ ಅಶೋಕ್ ಅವರು ಟೆಲಿಫೋನ್ ಕದ್ದಾಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಂದರ್ಭದಲ್ಲೇ ಮಾತನಾಡಿದ್ದಾರೆ.